ಏನಾಯ್ತು ಮೇಡಮ್? ಇನ್ನು 5 ನಿಮಿಷ ಲೇಟ್ ಮಾಡಿದ್ರೆ ರಾಹುಕಾಲ ಕಳೆದು ಹೋಗುತ್ತೆ. ಇನ್ನು 10 ನಿಮಿಷ ಕಳೆದ್ರೆ ಮೀಟಿಂಗ್ ಮುಗಿದೋಗುತ್ತೆ. ಬರ್ತೀನಿ, 1 ನಿಮಿಷ ನೀನ್ ಹೋಗು. Aishu, come on, this is your big day. You have to do it. It's your day. Come on. Shall we start? Oh, sure, sir. Aishwarya ಇಲ್ಲಿ ಬಂದ್ಬಿಡ್ತಾರೆ ಸರ್. Any problem? Oh, not really, sir. Hello? Hello? Open the door, please. ಐಶ್ವರ್ಯ ಎಲ್ಲೋ? ಹೋಗಿ ಹುಡ್ಕೊಂಬರ್ಲಾ? ಬಾಯಿ ಬಂದಿದ್ದು ಏನಾದ್ರು ಹೇಳ್ತಾರೆ ನೀನು. ನಿನಗೆ ಇಷ್ಟ ಆಗಲ್ಲ. ಇಷ್ಟ ಆಗೋದು ನನಗಲ್ಲ, ಅವರಿಗೆ. ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಇನ್ನೂ ಬರಲಿಲ್ಲ. ಅದುವರೆಗೂ ನಮ್ಮ ಅಭಿದಿ ಆದ ಕಾನ್ಸೆಪ್ಟ್ ಇದೆಯಂತೆ. ಇಫ್ ಯು ಲೈಕ್ ಟು ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು. Hello, open the door, please. ಯಾರೇ ಲಾಕ್ ಮಾಡಿದ್ದು? ಗೊತ್ತಿಲ್ಲ ಮೇಡಮ್. ಲೇಟ್ ಆಯ್ತು. ಒಂದ್ ಹುಡುಗಿ ಪಾರ್ಕಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ತನ್ನ ಲವರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವಳು ತುಟಿಗಳು ಮುದುರ್ಕೊಂಡಿದ್ರೆ ಅವಳು ಬೇಜಾರಲ್ಲಿದ್ದಾಳೆ, ಸ್ಯಾಡ್ ಆಗಿದ್ದಾಳೆ ಅಂತ ಅರ್ಥ. ಆ ತುಟಿಗಳು ಅರಳುಕೊಂಡಿದ್ರೆ ಅವಳು ಸಂತೋಷವಾಗಿದ್ದಾಳೆ ಅಂತ ಅರ್ಥ. ಅದೇ ತುಟಿಗಳು ಅವಳು ಹಲ್ಲಲ್ಲಿ ಕಚ್ತಾ ಇದ್ರೆ ಅವಳು ಕೋಪದಲ್ಲಿದ್ದಾಳೆ ಅಂತ ಅರ್ಥ. ಅದೇ ಆ ತುಟಿಗಳು ಸುಂದರವಾಗಿ ಪ್ರಶಾಂತವಾಗಿದ್ರೆ ಅದರ ಮೇಲೆ ಮೇಬ್ಲಿನ್ ಲಿಪ್ಸ್ಟಿಕ್ ಇದೆ ಅಂತ ಅರ್ಥ. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಫೈನಲಿ ದಿ ಕ್ಯಾಪ್ಷನ್ ಈಸ್ maybe she is born with it. Maybe it's Maybelline. Well done, young man. Excellent. Thank you, very sir. well done. Thank you very much. ಶಿ ಇಸ್ ಮೈ ಕ್ರಿಯೇಟಿವ್ ಡೈರೆಕ್ಟರ್ ಐಶ್ವರ್ಯ. ಇವಳದೊಂದು ಕಾನ್ಸೆಪ್ಟ್ ಇದೆ, ನೀವು ನೋಡ್ಬೇಕು ಒಂದ್ಸಲ. Please go ahead. ಸರ್, ನನ್ನ ಕಾನ್ಸೆಪ್ಟ್ ಹೆಚ್ಚು ಕಮ್ಮಿ ಹೀಗೆ ಇದೆ, ಬಟ್ ಅವ್ರ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದೆ. Oh, that's the spirit, young lady. I like it. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಕಣಪ್ಪ. ಏ, ನನ್ ಮರ್ಯಾದೆ ಉಳಿಸ್ಬಿಟ್ಟೆ ನೀನು. ಅಲ್ಲ, ಈ ಕಾನ್ಸೆಪ್ಟ್ ನೀನ್ ಹೇಗೋ ಮಾಡ್ದೆ? ಸ್ಕೆಚ್ ಪೆನ್ ಅಲ್ಲಿ. ಯಾಕೆ ಬಾಲ್ ಪೆನ್ ಕೆಲಸ ಮಾಡ್ಲಿಲ್ವಾ? ತರಲೇ ನನ್ ಮಗ ನೀನು. ಐಶ್ವರ್ಯ, ನೀನ್ ಬರೋ ತಡಾಗೋಯ್ತು. ನಿಜವಾಗ್ಲೂ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಅಷ್ಟ್ರಲ್ಲಿ ನಮ್ಮ ಅಭಿ ಇದಾನಲ್ಲ, ಚಿಂದಿ ಉಡಾಯಿಸ. ಕಂಗ್ರಾಟ್ಸ್. ಇನ್ಮೇಲೆ ನೀನ್ ನಂತರ ಯೋಚನೆ ಮಾಡೋದ್ ಬಿಟ್ಟು ಸ್ವಂತವಾಗಿ ಯೋಚನೆ ಮಾಡೋದ್ ಕಲ್ತ್ಕೊ. ನಿನಗೂ ಒಳ್ಳೇದು, ನಮ್ ಕಂಪ್ನಿಗೂ ಒಳ್ಳೇದು. ಮ್ಯಾಮ್, ಆ ಕಾನ್ಸೆಪ್ಟ್ ನೋಡಿ. ಆಸ್ ಇಟ್ ಇಸ್ ನೀವ್ ಮೊನ್ನೆ ಹೇಳಿದ್ದೆ. ಅವ್ರೇನಾದ್ರೂ ನಿಮ್ ಕ್ಯಾಬಿನ್ ಬಂದಿದ್ರಾ? ಛೇ, ಹಾಗೇನೂ ಇಲ್ಲ. ಅವ್ರಿಗೂ ಸೇಮ್ ಥಾಟ್ಸ್ ಬರ್ಬೋದಲ್ಲ? ಇಲ್ಲ ಮೇಡಮ್, ನನಗೇನೋ ಅನುಮಾನ. ಅಭಿ ಒಳ್ಳೆಯವನಲ್ಲದೆ ಇರಬಹುದು, ಆದ್ರೆ ಖಂಡಿತ ಕೆಟ್ಟವನಲ್ಲ. ಮೂರ್ತಿ, ಇಷ್ಟು ದೂರ ಯಾಕೆ ಕರ್ಕೊಂಡ್ ಬಂದೆ? ಇಲ್ಲಿ ನೆಮ್ಮದಿಯಾಗಿ ಲವ್ ಮಾಡ್ಬೋದು, ಯಾರು ಬರೋದಿಲ್ಲ. ನನ್ ಮಗ ಬಾಸ್ ಅಂತೂ ಬರೋದೇ ಇಲ್ಲ. ಹಾಯ್ ಮೂರ್ತಿ, ನೀನ್ ಲೊಕೇಶನ್ ಚೇಂಜ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡು, ಈ ಧೂಮಪಾನ, ಮದ್ಯಪಾನ, ಹೆಣ್ಣಿನ ಧ್ಯಾನ ಇವೆಲ್ಲ ಚಟಗಳು ಅಷ್ಟು ಈಸಿಯಾಗಿ ಬಿಡಕ್ ಆಗಲ್ಲ. ಅದಕ್ಕೊಂದೆರಡು ಅಡ್ವೈಸ್ಗಳು ಬೇಕಾಗುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ತಗೊಳ್ಳಿ ಸ್ವೀಟ್. ಇವತ್ ನಿಮ್ ಬರ್ತ್ಡೇನಾ? ಇಲ್ಲ, ನನ್ ಮದ್ವೆ ಫಿಕ್ಸ್ ಆಯ್ತು. ಮದ್ವೆನಾ? ಓ ಮೈ ಗಾಡ್. ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ನನ್ ಮದ್ವೆ ಮಾಡ್ಕೊಳ್ಳೋನ್ ಹೆದರ್ಕೋಬೇಕು. ಈ ವಿಷಯ ಬಾಸ್ ಗೊತ್ತಾ? ಅವನಿಗೆ ಮದ್ವೆ ಫಿಕ್ಸ್ ಆಗಿದ್ದು, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಗೆದ್ದಿದ್ದು, ಈ ತರ ಗುಡ್ ನ್ಯೂಸ್ ಯಾವತ್ತೂ ಹೇಳಿದ್ರೆ ಗೋಳಾಡ್ತಾನಷ್ಟೇ. ಇಲ್ಲ, ಅವ್ನ್ ಗೋಳಾಡಲ್ಲ, ಅವ್ನ್ ಗೋಳ್ ಆಡ್ಸೋ ಟೈಪ್. ನನ್ನ ಬಗ್ಗೆ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯ ನೀನು? ಏನಿದು? ಸ್ವೀಟ್. ಇದು ಆಫೀಸಾ ವೆಂಕಟೇಶ್ವರ ಸ್ವೀಟ್ ಸ್ಟಾಲ? ನಿನಗೆ ತಿಂಗಳಿಗೆ 30,000 ರೂಪಾಯಿ ಸಂಬಳ, ಅಂದ್ರೆ ದಿನಕ್ಕೆ 1,000 ರೂಪಾಯಿ. 1 ಅವರ್ ನಿನ್ ಆಫೀಸಿಗೆ ಬಂದ್ಬಿಟ್ಟು ಸ್ವೀಟ್ಸ್ ಬಗ್ಗೆ, ಅದ್ರ ಟೇಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂತ್ರೆ ನಿನ್ ಸಂಬಳ ನಿಂಗೆ ಬಂದ್ಬಿಡುತ್ತೆ. ನಮ್ ಕಂಪನಿಗೆ ಲಾಸು. ಇದು ಸಾಲದು ಅಂತ ಬೋನಸ್ ಆಗಿ ನಮ್ಮ ಮೇಲೆ ಜೋಕ್ಸು, ಸಟೈರ್ಸ್. ನೀನ್ ಇಲ್ಲಿ ಕೆಲಸ ಮಾಡಕ್ ಬರ್ತೀಯೋ, ಹರಟೆ ಹೊಡ್ಕೊಂಡು ಗಾಸಿಪ್ ಮಾಡಕ್ ಬರ್ತೀಯೋ? ಏನಾರ ಕೆಲಸ ಒಪ್ಸರಿ ಇಂಕ್ ಬಾಟ್ಲಿ ಬಿದ್ದೋಯ್ತು, ರಬ್ಬರ್ ಕಡ್ದೋಯ್ತು, ಪೆನ್ಸಿಲ್ ಮುರಿದೋಯ್ತು ಅಂತ ಕತ್ತೆ ಬೇರೆ ಕಟ್ತಾಳೆ. ಮೀಟಿಂಗ್ ಶುರು ಆದ್ಮೇಲೆ 1 ಅವರ್ ಬಿಟ್ಟು ಅಲ್ಲಾಡಿಸ್ಕೊಂಡ್ ಬರ್ತಾಳೆ ಈ ಮಹಾರಾಣಿ ಮೇಡಮ್. ಇದೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ? ನೀನ್ ಇಲ್ಲಿ ಕರ್ಕೊಂಡ್ ಬಂದಲ್ಲ, ನಮ್ ಚಿಕ್ಕಪ್ಪನ್ಗೆ ಹೇಳ್ಬೇಕು. ಇಷ್ಟ ದಿನ ನಿನ್ ಕೆಲಸ ಬರಲ್ಲ ಅನ್ಕೊಂಡಿದ್ದೆ, ಈಗ ಗೊತ್ತಾಗ್ತಿದೆ ನಿನ್ ಕೆಲ್ಸಕ್ಕೆ ಬರಲ್ಲ ಅಂತ. ಈ ಡಸ್ಟ್ಬಿನ್ ಇಂದ ನಮ್ಮ ಆಫೀಸ್ಗೆ ಎಷ್ಟು ಯೂಸ್ ಇದೆಯೋ, ನಿನ್ನಿಂದನೂ ಅಷ್ಟೇ ಯೂಸ್ ಇರೋದು.